ಮ್ಯಾಪಿಂಗಿಗೂ ಬಹಳ ಬಹಳ ಮಹತ್ವ ಇದೆ. ನಾವು ಇದನ್ನು ಮಾಡದೇ ಇದ್ರೆ ಇವತ್ತು ನೋಡ್ರಿ, ನಮ್ಮ ದೇಶದಲ್ಲೆಲ್ಲ, ನಮ್ಮ ಕರ್ನಾಟಕದಲ್ಲಿ ಸುಮಾರು 25 ಲಕ್ಷ ಜನ ಬಾಂಗ್ಲಾದೇಶರು, ರೋಹಿಂಗ್ಯಾಗಳು ಇಲ್ಲಿ ಅದಾರ. ಅವ್ರಿಗೆ ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನ ಯಾರ್ಯಾರು ಮಾಡ್ಲಕತ್ತಾರ ಅನ್ನೋದು ಗೊತ್ತೈತೆ ನಮಗೆ. ಅದೇ ರೀತಿ ನಮ್ಮ ಬಿಜಾಪುರನಾಗೂ ಸಹಿತ ಅವರು ಬಹಳ ಜಾಗೃತಿಯಾಗಿ ಏನಾರೇ ಮಾಡಿ ಮುಂದಿನ ಚುನಾವಣೆಯಲ್ಲಿ ಬಿಜಾಪುರ ನಾವು ಬಿಟ್ಕೊಡ್ಬಾರ್ದಂತ ಅವರು ಸಾಬರ್ ಕಂಪನಿ ಎಲ್ಲ ಅವರು ವ್ಯವಸ್ಥಿತವಾಗಿ ಮಾಡ್ಲಕತ್ತಾರ. ನಾವು ಅಲಕ್ಷ್ಯ ಮಾಡಿದ್ರೆ ಮತ್ತು ಆಲಸ್ಯತನ ತೋರಿದ್ರೆ ಈಗೇನು ನಾವು ನೋಡ್ಲಕತ್ತೀವಿ. ಪಶ್ಚಿಮ ಬಂಗಾಳ ಪರಿಸ್ಥಿತಿ ಹೆಂಗೈತಿ, ಕೇರಳದಾಗ ಏನೈತಿ, ತಮಿಳುನಾಡದಾಗ ಮೊನ್ನೆ ಸುಮಾರು 1 ಕೋಟಿ ಸಮೀಪ ಇಂಥ ಪಟ್ಟಿ ಮತದಾರರು, ಬಿಹಾರದಲ್ಲಿ ಇದನ್ನೆಲ್ಲ ನೋಡಿದಾಗ ನಾವು ಪ್ರತಿಯೊಬ್ಬ ಮತದಾರ ಜಾಗೃತಿಯಾಗಿ ಮತ ಹಾಕೋದು ಬಹಳ ಅವಶ್ಯಕ. ಆ ಮತ ಹಾಕುವುದು ಎಷ್ಟು ಅವಶ್ಯ ಐತಿ ಅಷ್ಟು ನಾವು ದೇಶ, ನಮ್ಮ ರಾಜ್ಯ, ನಮ್ಮ ವಿಜಾಪುರ ಸುಭದ್ರ ಇರ್ತದೆ. ನಾವು ಒಮ್ಮೆ ಕಳ್ಕೊಂಡೇವು ಅಂದ್ರೆ ಮತ್ತೆ ಹೊಳಿ ಸಿಗೋದಿಲ್ಲ. ಈಗ ನಮ್ಮ ಕೈಗೈತಿ ಬಿಜಾಪುರ. ಮುಂದೆ ಏನೋ ಬಹಳ ಪ್ರಯತ್ನ, ಸುಪ್ರೀಂ ಕೋರ್ಟ್ ತನಕ ಹೋದ, 2 ಸಲ ಹೋದ. ಯಾರು ವಕೀಲರು ಅಂದ್ರೆ ಕಪಿಲ್ ಸಿಬಲ್, ಮನು ಸಿಂಗ್, ಅಭಿಷೇಕ್ ಸಿಂಘ್ವಿ ಇಂಥವ್ರು ಕೊಟ್ಟಿದ್ದಾರೆ. ನಾವು ಬರೀ ಹೆಣ್ಮಗಳು ಕೊಟ್ಟಿದ್ವಿ. ಮೀನಾಕ್ಷಿ ಇವರು ಹೇಳಿ ಅವರು ಒಳ್ಳೆ ಲಾಯರ್. ಇಲ್ಲ ನಾವು ಬೋಗಸ್ ಓಟ್ ಮಾಡಿಸಿವಿ ಹೋದೇ ಹೋದ. ಇಲ್ಲಿ ಬೆಂಗಳೂರು ಹೈಕೋರ್ಟ್ನಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಸುಳ್ಳು ಹೇಳಿ ಅಂತೇಳಿ ಅವನಿಗೆ ದಂಡ ಆಯ್ತು. ಈ ಸುಪ್ರೀಂ ಕೋರ್ಟಿಗೆ ಮೊದಲು ಹೋಗಿ ಅವರು ಜಜ್ಮೆಂಟ್ ಆಗಿದ್ರಿ, ಚೀಫ್ ಜಸ್ಟಿಸ್ ಅವರು ಕೊಟ್ಟಿದ್ರು. ಈ ಮಾನ್ಯ ಮಾತ್ರ ರಿವ್ಯೂ ಹಾಕಿದ್ದ ಸುಪ್ರೀಂ ಕೋರ್ಟ್. ಮತ್ತ ಅವರು ಸುಪ್ರೀಂ ಕೋರ್ಟ್ನವ್ರು 1 ಲಕ್ಷ ದಂಡ ಹಾಕಿ 2 ಲಕ್ಷ ದಂಡ ಮಾಡಿ ಕಳಿಸ್ಯಾರ. ಅಂದ್ರೆ ಅವ್ರು ಎಲ್ಲಿವರೆಗೆ ಏನೂ ಇಲ್ಲ ಅಂದ್ರೆ ಏನು ಬೋಗಸ್ ವೋಟಿಂಗ್ ಮಾಡಿಲ್ಲ ಇವರು ಅನ್ನೋದಿದ್ರೂ ಸಹಿತ ಇಷ್ಟು ಮಾಡ್ತಾರ. ಅವರಿಂದ ದೊಡ್ಡ ದೊಡ್ಡ ಶಕ್ತಿಗಳು ಅದಾವ. ಅವ್ರೇ ಅದಕ್ಕೆ ನಾನು ರಾಜಕಾರಣ ಮುಗಿಸ್ಬೇಕು, ಇವನು ಮುಗಿಸ್ಲಿಕ್ಕಂದ್ರೆ ನನ್ನ ಮಗಂದು ಮುಖ್ಯಮಂತ್ರಿ ಕುರ್ಚಿ ಹೋಗ್ತೈತಿ ಅವರು ಹೋದಾರ. ಆ ಕಂಪ್ನಿ ಐತಿ, ಕಾಂಗ್ರೆಸ್ನಾಗ ಅದಾರ. ಇವ್ರೆಲ್ಲಾರ್ದು ಉದ್ದೇಶ ಬಿಜಾಪುರ ಮ್ಯಾಗ ಭಾಳ ಕಣ್ಣೈತಿ ಎಲ್ಲಾರ್ದು. ಅದ್ರಾಗ ಮುಂದಿನ ಸಲ 28ರ ಭಾಳ ದೊಡ್ಡ ಕಣ್ಣೈತಿ. ಇಲ್ಲಿ ಹೆಂಗ್ ಬರ್ತದೆ JCB ನೋಡೋಣ ಅನ್ನೋರು ಅದ. ಅದಕ್ಕೆ ನೀವೆಲ್ಲ ಮತದಾರ ಈಗೇನಾಗ್ತದೆ, ಇಲ್ಲಿ ಬಬಲೇಶ್ವರ ಕ್ಷೇತ್ರದಾಗ ಇದ್ದೀವಿ, ಬಾಗೇವಾಡಿ ಕ್ಷೇತ್ರದಾಗ ಇದ್ದೀವಿ. ಇದೆಲ್ಲ ಕಿತ್ಕೊಂಡು ಬಿಜಾಪುರಕ್ಕೆ ನೀವು ಬರ್ಬೇಕು. ಈಗ ಮನಿ ಕಟ್ಟಿರಿ ಅಂದ್ರೆ ನೀವು ನಾನು ಮತದಾರ ಆಗ್ಬೇಕು. ಇಲ್ಲ ಬರೀ ನೀವು ಕೆಲಸ ಮಾಡ್ರಿ, ನಾವು ಹೋಗಿ ಬಬಲೇಶ್ವರ MB ಪಾಲ್ಟ್ರಿ ನಮ್ಗೆ ಭಾಳ ಚಲೋ ಐತಿ, ಅಲ್ಲಿ ಬಹಳ ಅನುಕೂಲ ಆಗ್ತೈತೆ ನಮ್ಗೆ. MB ಪಾಲ್ಟ್ರಿ ದೊಡ್ಡ ಕುಳ ಐತಿ, ಅಲ್ಲೆಲ್ಲ ವ್ಯವಸ್ಥೆ ಭಾಳ ಮಾಡ್ತಂತ ವೋಟ್ ಹಾಕೋತ್ ಹೋದ್ರ. ಇಲ್ಲಿ ಬಿಜಾಪುರ ಕಳ್ಕೊಂಡ್ರ ಅಂದ್ರೆ ಇಡೀ ಜಿಲ್ಲಾಕ್ಕೆ ಏನು ಬಿಜಾಪುರ ಅಂದ್ರೆ ಒಂದು ಕಳಿಸಿದ್ದಂಗೆ ಇಡೀ ವಿಧಾನಸಭಾದಾಗ ನಾವೇ ಮಾತಾಡ್ತೀವಿಲ್ಲ. ಸಿದ್ದರಾಮಯ್ಯವ್ರನ್ನ ಹೆಂಗೆ ಗಪ್ ಕುಂಡಿಸ್ತೀವ ನಮ್ಗೆ. ಅವರೆಲ್ಲ ಎಲ್ಲಾರು ಅಂಜಿಸಾಗ ನನಗೆ ಅಂಜಿಸಾಕ ಬರ್ತಾರ. ಏನ್ರಿ ಏನಾನ ಮುಟ್ಟಿದಾರ ನನಗೆ ಉಚ್ಚಾಟನೆ ಮಾಡಿ ಅಂತ ಹೇಳಿದ್ರು. ಎಕ್ಸ್ಪೋಲ ಮಾಡಿ ಹಾಕೊಂಡ್ರ ಅಂತ ಇನ್ನೂ ದೇವೇಗೌಡ ಉಚ್ಚಾಟನೆ ಮಾಡಿದ್ರಲ್ಲ. ಈಗ ಹಿಂಗ್ ನಮ್ಮ ಕಣ್ಣು ಭಾಳ ಐತಿ. ಬಿಜಾಪುರ ಕ್ಷೇತ್ರ ಅಂದ್ರೆ ಇಲ್ಲಿ ಹೆಂಗೈತಂದ್ರೆ ಇಡೀ ದೇಶನಾಗ ಐತಿ. ಅದಕ್ಕ ದಯವಿಟ್ಟು ಎಲ್ಲಾರು ನಮ್ಮ BL ಅವ್ರು ಹೇಳಿದ್ರು, ಮತ್ತು ಆ BL ಒಳಗೂ ಅವ್ರ ಮಂದಿ ಏನ್ ಅದಾರಲ್ಲ, ಅವರು ಬೇಕಬೇಕತ್ಲೆ ನಮ್ಮ ಜನರಿಗೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ಬೇಕಂತ ಹೇಳಿ ನಿಮ್ಗೆ ಕಾಡಿಸ್ತಾರ, ಕಿರಿಕಿರಿ ಕೊಡ್ತಾರ. ಅಂತದ್ ನಿಮ್ಗೆ ಏನೋ ತೊಂದರೆ ಆದಾಗ ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಕಾರ್ಪೊರೇಟರ್ ಅದಾರ, ನಮ್ದು ಒಂದು ಟೀಮ್ ಬಿಟ್ಟಿವಿ ಎಲ್ಲ ಇಡೀ ಸಿಟಿ ಒಳಗೆ. ಅವ್ರಿಗೆ ಪ್ರತಿಯೊಂದು ಮನೆ ಅಡ್ಡಾಡಿ ನೀವು ಇನ್ನ 2 ವರ್ಷ ಐತಿ ಎಲೆಕ್ಷನ್. ಈಗ 15-16 ವರ್ಷ ನೋಡಿದ್ರು ಈಗ ನೀವು ಸೇರ್ಸಿ. ಯಾಕಂದ್ರೆ ನಾಳೆ 28ಕ್ಕೆ ಅವರು 18 ಆಗ್ತಾರೆ. ಅದಕ್ಕೆ ಅದನ್ನ ಎಲ್ಲ ಜಾಗ್ರತೆ ನಮ್ಮ ಟೀಚರ್ಗಳಿಗೂ ನಾವು ವಿನಂತಿ ಮಾಡ್ಕೋತೇವೆ. ಯಾಕಂದ್ರೆ ನೀವು ಸಹ ಹೆಚ್ಚು ಗಮನ ಕೊಟ್ಟು ಇದನ್ನ ಮಾಡಬೇಕನ್ನಂತ ವಿನಂತಿ ಮಾಡಿಕೊಂಡು, ಇವತ್ತು ಈಗಾಗಲೇ ನಮ್ಮ ಕುಮಾರ್ ಗಡಿಗೆ ಅವರು ಹೇಳದಂಗೆ ಸಾಕಷ್ಟು ದುಡ್ಡು ತಂದ್ರು ಸಹಿತ ಇನ್ನು ಊರು ಬೆಳ್ಕೋತ ಹೊಂಟೈತೆ. ಬೆಳೆದಂಗೆ ಅದು ಹಂಗೆ ಬೇಡಿಕೆಗಳು ಇದ್ದೇ ಇರ್ತಾವ. ನೋಡ್ರಿ ಇವಾಗ ಈಗ ನಾವು 24x7 ಕುಡಿ ನೀರಿನ ಮೊದಲಿಂದ ಹಂತ ಮಾಡಿದ್ವಿ. ಇನ್ನಾಗಿ ನಮ್ಮ ವಾಟರ್ ಬೋರ್ಡ್ ಎಕ್ಸಿಕ್ಯೂಟಿವ್ ಕೇಳಿದೆ, ಇಲ್ಲ ಸರ್ ಇವು ಎಕ್ಸ್ಟೆನ್ಷನ್ ಪರ್ಮಿಷನ್ ಕೊಡಲಾಗುತ್ತೆ.
ಈ ಮಾತು ಅಲ್ಲಿ ಬಡದಾಡಬೇಕು, ಬಡದಾಡಿ ಮತ್ತೆ ಇನ್ನ ಸಿಟಿ ಲಿಮಿಟ್ನು ಜಾಸ್ತಿ ಆಗೈತಿ. ಮೊನ್ನೆ ಹೊಸ ಇದ್ರ ಪ್ರಕಾರ ಸಿಟಿ ಲಿಮಿಟ್ ಜಾಸ್ತಿ ಆಗಿದೆ. ಇನ್ನು ಅದರ ಮ್ಯಾಗ ಮತ್ತೆ ಈಗ ಕೋಲಾರನಿಂದ ನೀರು ಬರುದು ಸುಮಾರು ಒಂದು 55 ಕೋಟಿ ರೂಪಾಯಿದ್ದು ಮೊನ್ನೆ 2-3 ಸಲ ಹೇಳದ ಮ್ಯಾಗ ವಿಧಾನಸೌಧದಾಗ ಚರ್ಚೆ ಮಾಡಿದ್ಮ್ಯಾಗ ಈಗ ಮೊನ್ನೆ ಟೆಂಡರ್ ಆಗೈತೆ, ಕೆಲಸ ಚಾಲು ಆಗೈತೆ. ಇನ್ನು ನೀರು ಬರೋದು ಏನು ಸಮಸ್ಯೆ ಇಲ್ಲ ಬಿಜಾಪುರ. ನೀರು ಬಂದ ಮ್ಯಾಗ ಇನ್ನು ಡಿಸ್ಟ್ರಿಬ್ಯೂಷನ್ ಆಗ್ಬೇಕು. ಡಿಸ್ಟ್ರಿಬ್ಯೂಷನ್ ಆಗ್ಬೇಕಾದ್ರೆ ಇವೆಲ್ಲ ಸುಮಾರು 1200 ಕಿಲೋಮೀಟರ್, ಇದು 120 ಕಿಲೋಮೀಟರ್, 120 ಕಿಲೋಮೀಟರ್ ಹೊಸದಿಗೆ ಸಿಟಿ ಸೇರೈತೆ. ನೀವು 120 ಹೆಂಗ್ ಆಗ್ತಿರ್ತೀರಿ, ಹಿಂಗ್ ಹಿಡಿದು ಎಲ್ಲ ಹೋಗ್ಬೇಕಲ್ಲ. ಅಂದ್ರ ಆ ಲೆಕ್ಕದಲ್ಲೇನೆ ನಾನು ಅದು ಪ್ರಯತ್ನ ಮಾಡ್ಲಕತ್ತೀವಿ. ಎಲ್ಲೆಲ್ಲಿ ಈಗ ಕೆಲವೊಂದು ಬಡಾವಣೆದಾಗ ಹೇಳೋದು ಆ ಬೋರ್ ನೀರಿನಲ್ಲಿ ಏನೋ ಮನುಷ್ಯರು ಕುಡಿಯುವಂತ ನೀರು ಯೋಗ್ಯ ಇಲ್ಲ ಅಂತ ಹೇಳಿ ಇವತ್ತೇನು ಅವ್ರು ಹೇಳ್ಯಾರ. ಅದಕ್ಕೆ ನಾನು ಈ ಮುಂದಿನ ಬರುವ ಅಧಿವೇಶನದಾಗ ನಾನು ಪ್ರಯತ್ನ ಮಾಡಿ ಇಡೀ ನಗರದಲ್ಲಿ ಮತ್ತೊಂದು ಹಂತದ ಕುಡಿ ನೀರಿನ 24 ಗಂಟೆ ನೀರಿನ ಒಂದು ಯೋಜನೆ ಬಗ್ಗೆ ಹೋರಾಟ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಾಗ ಹೇಳಕ್ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಈ ವಾರ್ಡ್ನಲ್ಲಿ ಈ ಸಲ ಈಗಾಗಲೇ ಹೇಳದಂದ್ರೆ ಸಾಯಿ ಪಾರ್ಕ್ ಮುಖ್ಯ ರಸ್ತೆ ಏನಿರಲ್ಲ, ನಮ್ಮ ಇಬ್ರಾಹಿಂಪುರ ಕ್ರಾಸ್ನಿಂದ ಈ ವಜ್ರಹನುಮ ನಗರದ ಫ್ಲೈಓವರ್ ಏನಿದೆ ಅದ್ರ 12 ಕೋಟಿ ರೂಪಾಯಿ ನಾವು ಈ ಟೆಂಡರ್ ಆಗ್ಲಾಕತ್ತದ. ಪೂರ್ತಿ 4 ಲೈನು, ಸೆಂಟರ್ ಲೈಟು, ಪೂರ್ತಿ ಸಿಮೆಂಟ್ ರೋಡ್ 12 ಕೋಟಿ ರೂಪಾಯಿ ಮಾಡ್ಲಾಕತ್ತೀವಿ. ಅಲ್ಲಿಂದ ಇವತ್ತು ಆಂತರಿಕ ಭೂಮಿ ಪೂಜಾ ಇವತ್ತು 5 ಕೋಟಿ ರೂಪಾಯಿ ಮಾಡಿದ್ವಿ. ಅಲ್ಲಿಂದ ಚಾಂದ್ಪುರ್ ಕಾಲನಿ ಹೆಸರಲ್ಲೇ 5 ಕೋಟಿ ರೂಪಾಯಿ ಮಂಜೂರಾಗಿದೆ. ನಮ್ಮ ಕುಮಾರ್ ಗಡಿಗೆ ಅವರು ತಮ್ಮ ಮಹಾತ್ಮ ಗಾಂಧಿ ಇದ್ರಾಗ ನಗರ ವಿಕಾಸ ಯೋಜನೆದಾಗ 1.5 ಕೋಟಿ ರೂಪಾಯಿ ಅವರು ಹಣ ತಂದಾಗ. ಅಲ್ಲಿಂದ ಅಮೃತ ಯೋಜನೆ ಒಳಗೆ 4 ಗಾರ್ಡನ್ಗಳು ನೀವು ಕೇಳ್ತಿದ್ರಿ, IT ಗಾರ್ಡನ್ಗಳು ಈಗ ಎಷ್ಟೋ ಮಂದಿ ಮನವಿಯನ್ನು ಕೊಟ್ರಿ. ಅದ್ರೊಳಗೆ ಯಾವ್ಯಾವ ಅದಾವ ಅಂದ್ರೆ ವಾರ್ಡ್ ನಂಬರ್ 21 ಸಾಯಿ ಪಾರ್ಕ್ ಅದು, ಸರ್ವೆ ನಂಬರ್ 954/6 ಇದು 2 ಎಕರೆ ಐತಿ. ಇದು ನಾವು ಭೂಮಿ ಪೂಜೆ ಮಾಡಬೇಕಾಗಿತ್ತು. 58,53,000 ರೂಪಾಯಿ ಇದಕ್ಕೆ ಮಂಜೂರಾತಿ ಆಗೈತಿ, ಟೆಂಡರ್ ಆಗೈತಿ. ಅಲ್ಲಿಂದ ಗುರುಪಾದೇಶ್ವರ ನಗರದ ಹತ್ತಿರ ಉದ್ಯಾನವನ ಇದು 63,93,000 ಇದು ಟೆಂಡರ್ ಆಗಿದೆ. ವಜ್ರಹನುಮ ನಗರದ ಉದ್ಯಾನವನ ಅಭಿವೃದ್ಧಿ ಪಡಿಸೋದು ಇದು 43,03,000 ರೂಪಾಯಿ. ಅಲ್ಲಿಂದ ಸಾಯಿ ಪಾರ್ಕ್ನ ಸರ್ವೆ ನಂಬರ್ 954/6B ಇದು 2 ಎಕರೆದಲ್ಲಿ 53,03,000. ಈ ರೀತಿ 4 ಏನು ಬಡಾವಣೆಗಳದ್ದು ಈಗಾಗಲೇ ಟೆಂಡರ್ ಆಗಿದೆ. ಭೂಮಿ ಪೂಜೆ ಮಾಡಿ ಚಾಲು ಮಾಡಬೇಕಾಗಿದೆ. ಈಗ ಮಾತ್ರ ನೀವು ಕೆಲವೊಂದು ಕೊಟ್ಟಿರಿ, ಈಗ ಯಾವ್ಯಾವ ಗಾರ್ಡನ್ಗಳು ಆಗ್ಬೇಕು ಅಂತ ಕೊಟ್ಟಿರಿ. ಅದನ್ನ ನಾಳೆ ಇನ್ನೊಂದು ವಾರ 15 ದಿವಸನಾಗ ನಾವು BDA ಮೀಟಿಂಗ್ ಮಾಡಕತ್ತೀವಿ. ಅವತ್ತನ್ನ ಎಲ್ಲಾ ತರನು ಅದ್ರೊಳಗೆ ಸೇರಿಸ್ಕೊಂಡು ಎಲ್ಲೆಲ್ಲಿ ಹೈ ಮಾಸ್ಕ್ ಹಾಕ್ಬೇಕು, ವಾಕಿಂಗ್ ಟ್ರ್ಯಾಕ್ ಎಲ್ಲಿ ಮಾಡಬೇಕು, ಓಪನ್ ಜಿಮ್ ಎಲ್ಲಿ ಮಾಡಬೇಕು, ಅದನ್ನೆಲ್ಲಾನು ಈಗೇನು ಇವತ್ತು ಮನೆ ಕೊಟ್ಟಿಲ್ಲ ಅದನ್ನೆಲ್ಲ ನಾವು ಸೇರ್ಪಡೆ ಮಾಡ್ಕೊಂಡು ಮುಂದಿನ ಇದರಾಗ ಅದನ್ನು ಮಂಜೂರಾತಿ ಮಾಡಿಸ್ಕೊಡ್ತೀವಿ ಅಂತ ಮಾತು ಹೇಳಿ ಒಟ್ಟು 2,40,00,000 ರೂಪಾಯಿ ಗಾರ್ಡನ್ ಕಾಗೆ. ಏನಲ್ಲಿ ಒಂದು ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ 4 ಕೋಟಿ ರೂಪಾಯಿದ್ದು ಇಬ್ರಾಹಿಂಪುರ ಶಾಲೆ ಒಳಗ ಏನು ಇಂಗ್ಲಿಷ್ ಮೀಡಿಯಂ ಸ್ಕೂಲು ಸ್ಯಾಂಕ್ಷನ್ ಆಗಿದೆ. ಅದನ್ನ ಈ ವರ್ಷನೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿಂದ ಸಮುದಾಯ ಭವನ 55 ಲಕ್ಷ ರೂಪಾಯಿ ಮತ್ತು ತ್ರಿಮೂರ್ತಿ ನಗರದಲ್ಲಿ ಒಂದು 10 ಲಕ್ಷ ರೂಪಾಯಿ ಒಂದು ಸಮುದಾಯ ಭವನ ಕೊಟ್ಟಿದ್ದೀವಿ. ಒಟ್ಟು 26,55 ಲಕ್ಷ ರೂಪಾಯಿ ಇವತ್ತೇನು ಈ ಭಾಗದಲ್ಲಿ ಭೂಮಿ ಪೂಜೆ ಮಾಡ್ಲಕತ್ತೀವಿ. ಅದ್ರ ಜೊತೆಗೆ ಇವತ್ತು ಅನೇಕ ಬಡಾವಣೆಯವರು ಈಗ ನಮ್ಮ ಕುಮಾರ್ ಗಡಿಗಳಂಗೆ ಇನ್ನೂ ಒಂದು 25 ಕೋಟಿ ರೂಪಾಯಿ ಬರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಬಿಜಾಪುರಕ್ಕೆ ಬಂದಾಗ ಹೇಳಿನಿ ಕೊಡ್ತೀನಿ ಅಂತ ಹೇಳ್ಯಾರ. ಒಂದು 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ದು ಕೊಡ್ತೀನಿ ಅಂತ ಅವ್ರಿಗೆ ಘೋಷಣೆ ಮಾಡ್ಯಾರ. ಇದೊಂದು 25 ಕೋಟಿ ಬಂದವರು ಇವು ಯಾವ್ಯಾವ ಇಂಟೀರಿಯರ್ ಏನು ಉಳಿದವಲ್ಲ ಸಣ್ಣ ಸಣ್ಣ ಅದ್ರ ಎಲ್ಲಾ ರಸ್ತೆಗಳನ್ನ ಇವು ಯಾವ್ಯಾವ ಕಾಲನಿ ಅಂದ್ರಲ್ಲ, ಬಾಲಾಜಿ ಕಾಲನಿ, ಶ್ರೀಶೈಲ ನಗರ, ಇಂಥವೆಲ್ಲ ಏನದಲ್ಲ ಎಲ್ಲ ಲೇಔಟ್ ತಗೊಂಡು ಇನ್ನು 2-3 ತಿಂಗಳದಾಗ ಅದನ್ನು ಕೆಲಸ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಈಗ ಏನಿದು 2 ಕೋಟಿ ರೂಪಾಯಿ ಇದೆ. ಎಷ್ಟು ಕಿಲೋಮೀಟರ್ ಆಗ್ತದೆ ಸುನಿಲ್ ಇರುವಾಗ 2.2 ಕಿಲೋಮೀಟರ್ ರಸ್ತೆ ಆಗ್ತದೆ. ಇನ್ನು ಯಾವ್ಯಾವ ಉಳಿತಾವ
ನೀವು ಈಗಾಗಲೇ ಏನು ಮನೆ ಪತ್ರ ಕೊಟ್ಟರೆ ಎಲ್ಲರೂ ಮಾಡುವಂತ ಪ್ರಯತ್ನ 100ಕ್ಕೆ 100 ಮಾಡ್ತೀವಿ ಅಂತ ಹೇಳಿ ಇಷ್ಟು ರಾತ್ರಿ ಆದ್ರೆ ಎಲ್ಲರೂ ಕೂತೀರಿ. ನಿಮ್ಗೆಲ್ಲ ಧನ್ಯವಾದಗಳನ್ನ ಹೇಳಿ ನಾನು 2 ಮಾತು